ಕಲ್ಟ್ ಬ್ಲಡಿ ಲವ್ ಜೈದ್ ಖಾನ್ ಅವರ ಸೆಕೆಂಡ್ ಮೂವಿ ಆಗಿದೆ. ಅನಿಲ್ ಕುಮಾರ್ ಅವರ ಡೈರೆಕ್ಷನ್ ಜೊತೆಗೆ ನಮ್ಮ ಡಿಂಪಲ್ ರಚಿತಾರಾಮ್. ಈ ಸಿನಿಮಾ ನಿಜಕ್ಕೂ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ಆಗಿದೆಯಾ ಅಥವಾ ಬರೀ ಕಮರ್ಷಿಯಲ್ ಗಿಮಿಕ್? ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಟೈಟಲ್ ಗೆ ತಕ್ಕ ಹಾಗೆ ಸಿನಿಮಾ ಕಲ್ಟ್ ಆಗಿದೆಯಾ ಅಂತ ಎಲ್ಲರೂ ಕೇಳ್ತಿದ್ರಿ. ಜೈದ್ ಖಾನ್ ಅವರ ಈ ಹೊಸ ಅವತಾರ ನೋಡಿ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ ಅನ್ಸುತ್ತೆ. ಬನ್ನಿ ಪಿಕ್ಚರ್ ನಿಜವಾಗ್ಲೂ ಚೆನ್ನಾಗಿದೆ ಅಂತ ನೋಡೋಣ. ಸಿನಿಮಾದ ಸ್ಟೋರಿ ಲೈನ್ ಬಗ್ಗೆ ಹೇಳ್ಬೇಕಂದ್ರೆ 90s ಕಿಡ್ಸ್ ಗೆ ಇದು ತುಂಬಾ ರಿಲೇಟಬಲ್ ಅನ್ಸುತ್ತೆ. ಲವ್, ಬ್ರೇಕಪ್, ಆಮೇಲೆ ಜೀವನದಲ್ಲಿ ಆಗೋ ಎಮೋಷನಲ್ ಏರಿಳಿತಗಳೇ ಈ ಸಿನಿಮಾದ ಹೈಲೈಟ್. ಅನಿಲ್ ಕುಮಾರ್ ಅವರ ಡೈರೆಕ್ಷನ್ ತುಂಬಾ ಮೆಟಿಕ್ಯುಲಸ್ ಆಗಿದೆ. ಅದರಲ್ಲೂ ಆ ಎಮೋಷನಲ್ ಸೀನ್ ಗಳನ್ನ ಹ್ಯಾಂಡಲ್ ಮಾಡಿರೋ ರೀತಿ ಅದ್ಭುತವಾಗಿದೆ. ಕತೆ ಮಾತ್ರ ಪ್ರತಿಯೊಬ್ಬ ಲವ್ ಫೇಲ್ಯೂರ್ ಆಗಿರೋ ಹುಡುಗನಿಗೆ ಕನೆಕ್ಟ್ ಆಗುತ್ತೆ. ಅಪ್ಪ ಅಮ್ಮನ ಕಷ್ಟ, ಪ್ರೀತಿಯಲ್ಲಿ ಬೆಳೆದು ಆಮೇಲೆ ಪೆಟ್ಟು ತಿನ್ನೋದು, ಇವೆಲ್ಲ ನೋಡಿದ್ರೆ ನಮ್ಮ ಹಳೆ ನೆನಪುಗಳೆಲ್ಲ ಕಾಡುತ್ತೆ. ಡೈರೆಕ್ಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಅನಿಲ್ ಕುಮಾರ್ ಅವರು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಜೈದ್ ಖಾನ್ ಅವರ ಚಾರ್ಮ್, ಇಂಟೆನ್ಸ್ ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾವನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗುತ್ತೆ. ಅವರ ಮಾಧವ ಅನ್ನೋ ಪಾತ್ರದ ಕ್ಯಾರೆಕ್ಟರ್ ಆರ್ಕ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ರಚಿತಾರಾಮ್ ಅವರ ಎಂಟ್ರಿ ಸೀನ್ ಸಖತ್ ಸ್ಟನ್ನಿಂಗ್ ಆಗಿದೆ. ಅವರ ಆಕ್ಟಿಂಗ್ ತುಂಬಾ ನ್ಯೂಯಾನ್ಸ್ ಅನ್ಸುತ್ತೆ. ರಂಗಾಯಣ ರಘು ಮತ್ತೆ ಅಚ್ಯುತ್ ಕುಮಾರ್ ಅವರು ತಂದೆಯ ಪಾತ್ರದಲ್ಲಿ ಕಣ್ಣೀರ್ ಹಾಕಿಸ್ತಾರೆ. ದೇ ಹ್ಯಾವ್ ಲೀವ್ಡ್ ಇನ್ ದೇರ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಜೈದ್ ಖಾನ್ ಅವರ ಆಕ್ಟಿಂಗ್ ನೋಡಿ ನನಗಂತೂ ಶಾಕ್ ಆಯ್ತು. ಇದು ಅವರ ಎರಡನೇ ಮೂವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ರಚಿತಾರಾಮ್ ಅವರನ್ನ ನೋಡಿದ್ರೆ ಏನ್ ಚಂದ ಗುರು ಇವರು ಅನ್ಸುತ್ತೆ. ರಂಗಾಯಣ ರಘು ಅವರ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು, ಆ ಎಮೋಷನಲ್ ಫುಲ್ ನಮ್ಗೆ ತಾಕುತ್ತೆ. ಅಲೋಕ್ ಮತ್ತು ಜೈದ್ ಅವರ ಫ್ರೆಂಡ್ಶಿಪ್ ಕೂಡ ಸಖತ್ ಮಜಾ ಕೊಡುತ್ತೆ. ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್, ಸಾಂಗ್ಸ್ ಮತ್ತು BGM ಸಿನಿಮಾಗೆ ಒಂದು ಸೋಲ್ಫುಲ್ ಡೈಮೆನ್ಷನ್ ಇರುತ್ತೆ. ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿದೆ. ಪ್ರತಿ ಫ್ರೇಮ್ ಕೂಡ ತುಂಬಾ ಹೈ ಕ್ವಾಲಿಟಿ ಆಗಿ ಕಾಣುತ್ತೆ. ಹಾಗೆ ತುಂಬಾ ರಿಚ್ ಆಗಿ ಕೂಡ ತೆಗೆದಿದ್ದಾರೆ. ಆದ್ರೆ ಸಿನಿಮಾ 2 ಗಂಟೆ 43 ನಿಮಿಷ ಇರೋದ್ರಿಂದ ಸ್ವಲ್ಪ ಲ್ಯಾಂಗ್ ಅನ್ಸುತ್ತೆ. ಇನ್ನು ನನಗೆ ನೆಗೆಟಿವ್ ಅಂತ ಅಷ್ಟಾಗಿ ಏನು ಜಾಸ್ತಿ ಕಾಣಿಲ್ಲ. ಬಟ್ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಹೊಡೆಯುತ್ತೆ. ಕತೆ ಮೇನ್ ಟ್ರ್ಯಾಕ್ ಗೆ ಬರೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತ ಅನ್ಸುತ್ತೆ. ಥ್ರಿಲ್ಲರ್ ಮೂವಿ ಜಾಸ್ತಿ ನೋಡೋರಿಗೆ ಕೆಲವು ಟ್ವಿಸ್ಟ್ ಗಳು ಮೊದಲೇ ಗೊತ್ತಾಗ್ಬಿಡುತ್ತೆ. ಕಥೆಯಲ್ಲಿ ಇನ್ನಷ್ಟು ಹೊಸತನ ಇರ್ಬೇಕಿತ್ತೇನೋ, ಇನ್ನು ಹೊಸದಾಗಿ ಏನಾದ್ರು ಟ್ರೈ ಮಾಡ್ಬೇಕಿತ್ತೇನೋ ಡೈರೆಕ್ಟರ್ ಅಂತ ಅನ್ಸುತ್ತೆ. ಈ ಸಿನಿಮಾಗೆ ಮೇನ್ ನೆಗೆಟಿವ್ ಏನಂತಂದ್ರೆ ಎ ಸರ್ಟಿಫಿಕೇಟ್ ಬಂದಿರೋದು. ಮನೆ ಮಂದಿ ಎಲ್ಲ ಕೂತ್ ನೋಡೋ ಸಿನಿಮಾ ಇದಲ್ಲ. ಎ ಸರ್ಟಿಫಿಕೇಟ್ ಇರೋದ್ರಿಂದ ಬರೀ ಯೂಸ್ ಮಾತ್ರ ಹೋಗೋ ಹಾಗಾಯ್ತು. ಮ್ಯೂಸಿಕಲ್ ಇನ್ನು ಏನಾದ್ರು ಹೊಸದಾಗಿ ಏನಾದ್ರು ಟ್ರೈ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಕಲ್ಟ್ ಒಂದು ಕಂಪೆಲಿಂಗ್ ಎಮೋಷನಲ್ ಡ್ರಾಮಾ, ಸಸ್ಪೆನ್ಸ್ ಮತ್ತು ಮಿಸ್ಟರಿ ಟ್ರ್ಯಾಕ್ ಸಿನಿಮಾಗೆ ಒಂದು ಟ್ವಿಸ್ಟ್ ಕೊಡುತ್ತೆ. ಆ ಟ್ವಿಸ್ಟ್ ಗಳು ಕೆಲವು ಕಡೆ ಪ್ರಿಡಿಕ್ಟಬಲ್ ಅನ್ಸಿದ್ರು ಎಮೋಷನ್ಸ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ಎ ಸರ್ಟಿಫಿಕೇಟ್ ಸಿನಿಮಾ ಅನ್ನೋದು ನೆನಪಿರ್ಲಿ. ಸೊ ಇದಾಗಿತ್ತು ಕಲ್ಟ್ ಸಿನಿಮಾದ ಹಾನೆಸ್ಟ್ ರಿವ್ಯೂ. ನೀವು ಈ ಸಿನಿಮಾ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ರಾಘವ್ ಸಿನಿಟಾಕ್ಸ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.